ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಒಂದು ಮುಖ್ಯವಾದ ಮಾಹಿತಿ. ಸೋಡಿಯಂ ಅನ್ನ ಬ್ಲಾಸ್ಟ್ ಮಾಡಿ ಜೈಲು ಪಾಲಾಗಿದ್ದಂತ ಡ್ರೋನ್ ಪ್ರತಾಪ್ ಇದೀಗ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ರಿಲೀಸ್ ಆಗುತ್ತಿದ್ದಂತೆ ಪೊಲೀಸರ ವಿರುದ್ಧವೇ ಕಿಡಿಕಾರಿದ್ದಾರೆ. ಏನಿದು ಮಾಹಿತಿ? ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ನೀವು ಲೈಕ್ ಮಾಡ್ತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಕೃಷಿ ಹೊಂಡದಲ್ಲಿ ಸೋಡಿಯಂ ಅನ್ನ ಸ್ಫೋಟ ಮಾಡಿ ಜೈಲು ಸೇರಿದಂತ ಡ್ರೋನ್ ಪ್ರತಾಪ್ ಇದೀಗ ಬಿಡುಗಡೆ ಆಗಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿ ಜೈಲಿನಿಂದ ಬಿಡುಗಡೆ ಆದಂತ ಡ್ರೋನ್ ಪ್ರತಾಪ್ ಜೈಲಿನಿಂದ ಹೊರಗೆ ಬರುತ್ತಿದ್ದಂತೆ ಪೊಲೀಸರು ತಮ್ಮನ್ನ ಬಂಧಿಸಿದ ಕ್ರಮವನ್ನ ಖಂಡಿಸಿ ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ. ಹೌದು, ಸುದ್ದಿಗಾರರ ಮುಂದೆ ಜೈಲಿನಿಂದ ಬಿಡುಗಡೆ ಆದ ಬಳಿಕ ಮಾತನಾಡಿರುವಂತಹ ಡ್ರೋನ್ ಪ್ರತಾಪ್, ಇಂದು ದೇಶಾದ್ಯಂತ ತುಂಬಾ ಜನರು ಪ್ರಯೋಗದ ವಿಡಿಯೋ ಮಾಡಿದ್ದಾರೆ. ಕೆಜಿ ಗಟ್ಟಲೆ ಸೋಡಿಯಂ ಅನ್ನು ಉಪಯೋಗಿಸಿ ಬ್ಲಾಸ್ಟ್ ಮಾಡಿ ಪ್ರಯೋಗ ಮಾಡಿದ್ದಾರೆ. ಅವರನ್ನ ನೀವು ಏಕೆ ಅರೆಸ್ಟ್ ಮಾಡಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು ಶೈಕ್ಷಣಿಕ ಸಂಶೋಧನೆಗಾಗಿ ಈ ಒಂದು ಪ್ರಯೋಗ ಮಾಡಿದ್ದೆ. ಈ ಬಗ್ಗೆ ನಾನು ಸ್ಪಷ್ಟವೂ ಕೂಡ ಪಡಿಸಿದ್ದೇನೆ. ಆದರೂ ಕೂಡ ನನ್ನನ್ನು ಮಾತ್ರ ಯಾಕೆ ನೀವು ಬಂಧಿಸಿದ್ದೀರಿ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ. ನಾನು ಆ ಒಂದು ವಿಡಿಯೋದಲ್ಲಿ ಕೇವಲ 500 ಗ್ರಾಂ ಮಾತ್ರ ಸೋಡಿಯಂ ಮೆಟಲ್ ಅನ್ನ ಸ್ಫೋಟ ಮಾಡಿದ್ದೀನಿ. ಆದರೆ ಈಗಾಗಲೇ ನಮ್ಮ ದೇಶದಲ್ಲಿ ಹಲವೆಡೆ ಯೂಟ್ಯೂಬರ್ಗಳು 1 ಕೆಜಿಗಿಂತಲೂ ಕೂಡ ಹೆಚ್ಚಿನ ಸೋಡಿಯಂ ಅನ್ನ ಸ್ಫೋಟ ಮಾಡಿದ್ದಾರೆ. ದೇಶದಲ್ಲಿ ಯಾರ ಮೇಲೂ ಕೂಡ ಆಗದ ಕ್ರಮ ನನ್ನ ಮೇಲೇನೆ ಮಾತ್ರ ಯಾಕೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೇ ನಡುವೆ ಮತ್ತೆ ಮುಂದುವರಿದು ಮಾತನಾಡಿ, ಆ ಒಂದು ಕೃಷಿ ಹೊಂಡ ಕೃತಕವಾಗಿ ನಿರ್ಮಿಸಲಾಗಿದ್ದಂಥ ಹೊಂಡ, ಆ ಒಂದು ಹೊಂಡದಲ್ಲಿ ಸೋಡಿಯಂ ಸ್ಫೋಟಿಸುತ್ತಿರುವುದು ವಿಜ್ಞಾನ ಪ್ರಯೋಗಕ್ಕಾಗಿ ಎಂದು ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಈ ಒಂದು ಪ್ರಯೋಗದ ವಿಷಯ ಹೈಸ್ಕೂಲ್ ಮಕ್ಕಳ ಪಠ್ಯದಲ್ಲೂ ಕೂಡ ಇದೆ. ಇಂದು ಯೂಟ್ಯೂಬ್ನಲ್ಲಿ ಹಲವು ರೀತಿಯ ಪ್ರಯೋಗದ ವಿಡಿಯೋಗಳಿವೆ. ಆದರೆ ನನ್ನನ್ನೇ ಮಾತ್ರ ಯಾಕೆ ಬಂಧಿಸಿದ್ದೀರಿ, ನನಗೆ ನ್ಯಾಯ ಬೇಕು ಎಂದು ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಸದ್ಯಕ್ಕೆ ಇಷ್ಟೇ ಇತ್ತು ಸ್ನೇಹಿತರೆ. ಈ ಒಂದು ಮಾಹಿತಿಗೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.